ವೈವಾಹಿಕ ಸಂಬಂಧಗಳು ಮುರಿದು ಬೀಳೋದಕ್ಕೆ ಕಾರಣವಾದ ಅನೈತಿಕ ಸಂಬಂಧದ ಕುರಿತಂತೆ ಕಾನೂನು ಏನು ಹೇಳುತ್ತೆ, ಶಿಕ್ಷೆ ಏನು, ಏನೆಲ್ಲ ಪರಿಣಾಮ ಬೀರುತ್ತೆ ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅನೈತಿಕ ಸಂಬಂಧ ಅಂದ್ರೆ ವಿವಾಹವಾದ ದಂಪತಿಗಳು ಅಂದ್ರೆ ಗಂಡ ಇರಬಹುದು ಅಥವಾ ಹೆಂಡತಿ ಇರಬಹುದು, ಅವರು ತಮ್ಮ ಪಾರ್ಟ್ನರ್ನ ಬಿಟ್ಟು ಪರ ಪುರುಷ ಅಥವಾ ಪರ ಮಹಿಳೆಯ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ರೆ ಹೆಂಡತಿ ಅಥವಾ ಗಂಡನ ಜೊತೆ ಯಾವ ರೀತಿಯಾಗಿ ಇರ್ತಾರೋ ಅದೇ ರೀತಿ ಪರ ಪುರುಷ ಅಥವಾ ಪರ ಮಹಿಳೆಯ ಜೊತೆ ಇದ್ದಾಗ ಅದನ್ನ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ ಅಂತ ಹೇಳ್ತಾರೆ. ತುಂಬಾ ಜನಕ್ಕೆ ತಿಳಿದಿರೋ ಹಾಗೆ ಈ ಅನೈತಿಕ ಸಂಬಂಧ ಹೊಂದಿದ್ರೆ ಭಾರತೀಯ ದಂಡ ಸಂಹಿತೆಯ ಅಂದ್ರೆ IPC ಸೆಕ್ಷನ್ 497 ಅಡಿ 5 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನ ಕೂಡ ವಿಧಿಸಬಹುದು ಅಂತ ಇತ್ತು. ಅದು ಪುರುಷನಿಗೆ ಮಾತ್ರ ಅಪ್ಲೈ ಆಗ್ತಾ ಇತ್ತು, ಮಹಿಳೆಯರಿಗೆ ಅಪ್ಲೈ ಆಗ್ತಾ ಇರಲಿಲ್ಲ. ಒಬ್ಬ ಗಂಡಸು ತನ್ನ ಹೆಂಡತಿಯನ್ನ ಬಿಟ್ಟು ಪರ ಪುರುಷನ ಹೆಂಡತಿ ಜೊತೆ ಲೈಂಗಿಕ ಸಂಪರ್ಕವನ್ನ ಹೊಂದಿದ್ರೆ ಆ ಪುರುಷನನ್ನ ವ್ಯಭಿಚಾರದ ಅಪರಾಧದ ಅಡಿ ಶಿಕ್ಷೆಗೆ ಗುರಿಪಡಿಸಲಾಗ್ತಾ ಇತ್ತು. 2018ರಲ್ಲಿ ಸುಪ್ರೀಂ ಕೋರ್ಟ್ IPC ಸೆಕ್ಷನ್ 497 ಅನ್ನ ರದ್ದುಗೊಳಿಸಿತು. ಅದನ್ನ ಸಂವಿಧಾನ ಬಾಹಿರವೆಂದು ಮತ್ತು ಕಾನೂನು ತಾರತಮ್ಯಕಾರಿಯಾಗಿದೆ ಎಂದು ಪರಿಗಣಿಸಿ ಅಕ್ರಮ ಸಂಬಂಧ ಇದು ಕ್ರಿಮಿನಲ್ ಅಪರಾಧ ಅಲ್ಲ ಅಂತ ಹೇಳ್ತು. ಆದ್ರೆ ನೆನಪಿರ್ಲಿ, ಈ ಅಕ್ರಮ ಸಂಬಂಧ, ವ್ಯಭಿಚಾರ ಇದು ಕ್ರಿಮಿನಲ್ ಅಪರಾಧ ಅಲ್ಲದೆ ಇದ್ರೂ ಕೂಡ ಅದು ಸಿವಿಲ್ ರಿಲೇಟೆಡ್ ವಿಷಯಗಳಾದ ವಿಚ್ಛೇದನ ಇರಬಹುದು, ಚೈಲ್ಡ್ ಕಸ್ಟಡಿ, ಜೀವನಾಂಶದಂತಹ ಕೇಸ್ಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. IPC ಸೆಕ್ಷನ್ 497 ಅನ್ನ ರದ್ದುಗೊಳಿಸುವ ಮೂಲಕ ವ್ಯಭಿಚಾರ ಇದು ಕ್ರಿಮಿನಲ್ ಅಪರಾಧ ಅಲ್ಲ ಅಂತ ಹೇಳಿದ್ರೂ ಕೂಡ ಅಕ್ರಮ ಸಂಬಂಧಗಳು ಯಾವುದೇ ಕಾನೂನು ಪರಿಣಾಮಗಳನ್ನ ಬೀರೋದಿಲ್ಲ ಅಂತ ಇದರ ಅರ್ಥ ಅಲ್ಲ. ಇದು ಹಿಂದೂ ಮ್ಯಾರೇಜ್ ಆಕ್ಟ್ ಮತ್ತು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಎರಡರ ಅಡಿಯಲ್ಲಿಯೂ ಕೂಡ ಈ ಅನೈತಿಕ ಸಂಬಂಧದ ವಿಷಯಗಳನ್ನ ವಿಚ್ಛೇದನಕ್ಕೆ ಆಧಾರವಾಗಿ ಬಳಸಬಹುದು ಮತ್ತು ಜೀವನಾಂಶ ನಿರ್ಧರಿಸುವಲ್ಲಿ ಪರಿಣಾಮವನ್ನ ಬೀರುತ್ತೆ. ಅಂದ್ರೆ ಹೆಂಡತಿ ಆದವಳು ಅಕ್ರಮ ಸಂಬಂಧವನ್ನ ಹೊಂದಿದ್ರೆ ಅದು ಪ್ರೂವ್ ಆದ್ರೆ ಜೀವನಾಂಶಕ್ಕೆ ಅರ್ಹಳಾಗಲ್ಲ. ಹಾಗೆ ಪುರುಷ ಅಕ್ರಮ ಸಂಬಂಧವನ್ನ ಹೊಂದಿದ್ರೆ ಆತನ ಹೆಂಡತಿಗೆ ನೀಡುವ ಜೀವನಾಂಶದ ಮೌಲ್ಯ ಅತಿ ಹೆಚ್ಚು ಆಗುವಂತಹ ಸಂದರ್ಭ ಬರುತ್ತೆ. ಚೈಲ್ಡ್ ಕಸ್ಟಡಿ ವಿಚಾರದಲ್ಲಿ ಪರಿಣಾಮವನ್ನ ಬೀರುತ್ತೆ. ಇದು ನೇರವಾಗಿ ಕ್ರಿಮಿನಲ್ ಅಪರಾಧ ಅಂತ ಪರಿಗಣಿಸದಿದ್ರೂ ಕೂಡ ನಿಮ್ಮ ವೈವಾಹಿಕ ಜೀವನಾಂಶ, ಮಕ್ಕಳ ಕುರಿತಂತೆ ಅನೇಕ ವಿಷಯಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ, ನೆನಪಿರ್ಲಿ. ಜೊತೆಗೆ ಮೊದಲ ಪತ್ನಿ ಇರುವಾಗಲೇ ಮತ್ತೊಂದು ವಿವಾಹವಾಗಿದ್ರೆ ಅದು ಕಾನೂನು ಬಾಹಿರ ಅಂತ ಆಗುತ್ತೆ, ಅದಕ್ಕೆ ಶಿಕ್ಷೆ ಆಗುತ್ತೆ. ನೆಕ್ಸ್ಟ್, ಅಪ್ರಾಪ್ತ ವಯಸ್ಕರೊಡನೆ ಸಂಬಂಧವನ್ನ ಹೊಂದಿದ್ರೆ ಅದು ತೀವ್ರವಾದಂತಹ ಕಾನೂನು ಪರಿಣಾಮವನ್ನ ಉಂಟು ಮಾಡುತ್ತೆ. ಈ ಅಕ್ರಮ ಸಂಬಂಧ ಸಾಮಾಜಿಕ, ಭಾವನಾತ್ಮಕ ಮತ್ತು ಕಾನೂನು ಪರಿಣಾಮಗಳನ್ನ ಬೀರಬಹುದು. ಈ ಅಕ್ರಮ ಸಂಬಂಧದಿಂದ ಅದೆಷ್ಟೋ ಕೃತ್ಯಗಳು, ಶಿಕ್ಷೆಗಳು, ವಿಚ್ಛೇದನ, ಮಕ್ಕಳ ಜೀವನ ಏನೆಲ್ಲ ನಡೆದಿದೆ ಅನ್ನೋದನ್ನ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅಕ್ರಮ ಸಂಬಂಧದ ಕುರಿತು ಯಾರೇ ಎಷ್ಟೇ ಸಮರ್ಥನೆ ಕೊಟ್ಟರೂ ಕೂಡ ಅದರಿಂದ ಆಗುವಂತಹ ಪರಿಣಾಮಗಳನ್ನ ನೋಡಿದಾಗ ಅದೊಂದು ಅತ್ಯಂತ ಹೀನಾಯ ಕೃತ್ಯ ಅಂತಾನೆ ಹೇಳಬಹುದು. ಅನೈತಿಕ ಸಂಬಂಧದಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪರಿಣಾಮವನ್ನ ಬೀರುತ್ತೆ, ಕುಟುಂಬಗಳ ಮೇಲೆ ಗಂಭೀರ ಪರಿಣಾಮವನ್ನ ಬೀರುತ್ತೆ, ವಿಚ್ಛೇದನಕ್ಕೆ ಕಾರಣವಾಗುತ್ತೆ, ನಂಬಿಕೆಯ ನಷ್ಟವಾಗುತ್ತೆ, ಭಾವನಾತ್ಮಕ ಆಘಾತಕ್ಕೆ ಕಾರಣವಾಗುತ್ತೆ, ಸಂಬಂಧಗಳು ಮುರಿದು ಬೀಳೋದಕ್ಕೆ ಕಾರಣವಾಗುತ್ತೆ, ಮಕ್ಕಳ ಮೇಲೆ ಮಾನಸಿಕವಾಗಿ ಪರಿಣಾಮವನ್ನ ಬೀರುತ್ತೆ, ಮಕ್ಕಳ ಅಭದ್ರತೆಗೆ ಕಾರಣವಾಗುತ್ತೆ, ಆತಂಕ ಮತ್ತೆ ಖಿನ್ನತೆಗೆ ಒಳಗಾಗಬಹುದು. ಅನೈತಿಕ ಸಂಬಂಧ ಆಸ್ತಿ ವಿವಾದಗಳಿಗೆ ಕೂಡ ಕಾರಣವಾಗಬಹುದು. ಅನೈತಿಕ ಸಂಬಂಧಗಳಿಂದಾಗಿ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನವನ್ನ ಮತ್ತು ಆರ್ಥಿಕ ಸ್ಥಿರತೆಯನ್ನ ಕಳೆದುಕೊಂಡು ಎಲ್ಲವನ್ನ ಕಳೆದುಕೊಳ್ಳುವಂತಹ ಹಂತಕ್ಕೆ ತಲುಪಬಹುದು. ಸೊ ಈ ಸೂಕ್ಷ್ಮವಾದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಉತ್ತಮ ಸಮಾಜಕ್ಕೆ ಕಾರಣರಾಗಿ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.